ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೆ ಇವಾಗ ಪ್ಲಾಸ್ಟಿಂಗ್ ಆಗಿದೆ. ಹೇಗೆ ಕಾಣಿಸ್ತಿದೆ ಬನ್ನಿ ನೋಡೋಣ. ಇದು ಮೇನ್ ಡೋರ್ ಬರುತ್ತೆ. ಮೇನ್ ಡೋರ್ ಪಕ್ಕನೇ ಒಂದು ವಿಂಡೋ ಬರುತ್ತೆ. ಇದು ನೋಡಿ ನಾವು ಸ್ಟೀಲ್ ರಾಡ್ ಹಾಕ್ಸಿದ್ದೀವಿ. ಫ್ರಂಟಿಗೆ ಸ್ಟೀಲ್ ರಾಡ್ ಹಾಕೋದ್ರಿಂದ ಒಳ್ಳೆ ಲುಕ್ ಕೊಡುತ್ತೆ. ಇದು ಹಾಲು ಫುಲ್ಲು. ಈ ವಿಂಡೋಗೆಲ್ಲ ನಾವೇನು ಸ್ಟೀಲ್ ರಾಡ್ ಹಾಕ್ಸಿಲ್ಲ, ಮಾಮೂಲಿ ಕಬ್ಬಿಣದೇ ಹಾಕ್ಸಿದ್ದೀವಿ. ಫ್ರಂಟಿಗೆ ಮಾತ್ರ ಹಾಕ್ಸಿದ್ದೀವಿ. ಎದುರುಗಡೆ ಕಾಣಿಸ್ತಿರೋದು ಟಿ ವಿ ಕ್ಯಾಬಿನು. ಇದು ಅಲ್ಲಿ ಸ್ಪೇಸ್ ಕಾಣಿಸ್ತಿದೆಯಲ್ಲ, ಅದ್ರ ಬ್ಯಾಕ್ ಸೈಡ್ ವಾಶ್ರೂಮ್ ಬರುತ್ತೆ. ಇದು ಮೇಲೆ ಹೋಗ್ಲಿಕ್ಕೆ ಸ್ಟೆಪ್ಸು. ಇದು ಫುಲ್ಲು ಡೈನಿಂಗ್ ಹಾಲು. ಡೈನಿಂಗ್ ಹಾಲ್ ಪಕ್ಕ ಒಂದು ವಿಂಡೋ ಬಂದಿದೆ. ಅದರ ಆಪೋಸಿಟ್ಟು ಕಿಚನ್ನು ಮತ್ತು ಇದು ದೇವ್ರ ಮನೆ. ಇದು ಮೇನ್ ಡೋರು. ನೋಡಿ, ನಮ್ಮ ಗ್ರೌಂಡ್ ಫ್ಲೋರ್ ಪ್ಲ್ಯಾನಿಂಗು ಈ ಥರ ಇದೆ. ಎಲ್ಲ ಸ್ಪೇಸಿಯಸ್ ಆಗಿ ಬಂದಿದೆ. ಯಾಕಂದರೆ ನಾವು ಗ್ರೌಂಡ್ ಫ್ಲೋರಲ್ಲಿ ಒಂದೇ ರೂಮ್ ಮಾಡಿದ್ದೀವಿ. ಇದು ದೇವ್ರ ಮನೆ ಇನ್ನೂ ಪ್ಲಾಸ್ಟಿಂಗ್ ಮಾಡಿಲ್ಲ ಅವರು. ನಾವು ಪಕ್ಕ ಅಲ್ಲಿ ಶೆಡ್ ಇತ್ತು, ಅದನ್ನೆಲ್ಲ ಬೀಳಿಸಿದ್ದೀವಿ. ಅದಕ್ಕೆ ಸಿಮೆಂಟ್ ಎಲ್ಲ ತಂದು ಇಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ಇದು ಮೇಲೋಗ್ಲಿಕ್ಕೆ ಸ್ಟೆಪ್ಸು ಮತ್ತು ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ ನಡೀತಾ ಇದೆ. ಎಲೆಕ್ಟ್ರಿಕಲ್ ವರ್ಕ್ ಎಲ್ಲ ಮುಗ್ದಿದೆ. ಈ ಕಡೆ ಬಂದು ನಮ್ಮದು ಕಿಚನ್ ಎಲ್ಲ ಸ್ಪೇಸಿಯಸ್ ಆಗಿ ಬಂದಿದೆ. ಒಂದು ಸಜ್ಜೆ ಹಾಕ್ಸಿದ್ವಿ ಕಿಚನ್ಗೆ. ಇಂಟೀರಿಯರ್ ವರ್ಕ್ ಮಾಡುವಾಗ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಮಾಡ್ತಾರೆ. ಒಂದು ವಿಂಡೋ ಬಂದಿದೆ ಇದಕ್ಕೆ ಕಿಚನಿಗೆ ಇನ್ನೊಂದು ವಿಂಡೋ ಬರಬೇಕಿತ್ತು. ಅದು ಒಂದು ಸತಿ ಮಾಡಿಸ್ಬೇಕಾದ್ರೆ ಪ್ಲ್ಯಾನಿಂಗ್ ಮಾಡಿಸ್ಬೇಕು ಫ್ರೆಂಡ್. ಪದೇ ಪದೇ ಬೀಳ್ಸೋದು ಮಾಡೋದು ಅದು ಸರಿ ಹೋಗೋದಿಲ್ಲ. ಅದಕ್ಕೆ ನಾವು ತೆಗೆಸ್ತಿಲ್ಲ, ಸಾಕು ಇಷ್ಟೇ ಅಂತ ಹೇಳ್ಬಿಟ್ಟು. ಈ ವಿಂಡೋ ಬಂದ್ಬಿಟ್ಟು ಸ್ಟೋರ್ ರೂಮ್ ಕಡೆಗಾಯಿತು. ಸ್ವಲ್ಪ ರೈಟ್ ಸೈಡಿಗೆ ಬರಬೇಕಿತ್ತು. ಮತ್ತು ಗಾರೆ ಕೆಲಸದವರೆಲ್ಲ ಮೆಟೀರಿಯಲ್ಸ್ ಇಲ್ಲೇ ಇಟ್ಕೊಂಡಿದ್ದಾರೆ. ಇದು ಕಿಚನ್ನು ಒಂದು ಸಜ್ಜೆ ಬಂದಿದೆ. ಇಲ್ಲಿ ಯುಟಿಲಿಟಿ ಬರುತ್ತೆ. ನಾವು ಮೇನ್ ಡೋರ್ ಒಂದು ಕಡೆಯಿಂದ ಬಾಗಿಲು ಮತ್ತು ಈ ಕಡೆ ಒಂದು ಡೋರ್ ಮಾಡಿಸಿದ್ದೀವಿ. ಈ ಕಡೆಯಿಂದನೂ ನಾವು ಫ್ರಂಟಿಗೆ ಹೋಗ್ಬೋದು ಮೇನ್ ಡೋರ್ ಕಡೆಗೆ. ಇಲ್ಲಿ ಸೈಡ್ ವಾಲ್ ಬರುತ್ತೆ. ಇದು ಕ್ಲೋಸ್ ಆಗುತ್ತೆ, ರೈಟ್ ಸೈಡಿಗಿರೋದು. ನಮಗೆ ಫ್ರಂಟಲ್ಲಿ ಏನು ಕಾಣಿಸ್ತಿದೆ ಅದು ಮಾತ್ರ ಒಂದು ಡೋರು, ಹೊರಗಡೆಗೆ ಹೋಗಲಿಕ್ಕೆ ಒಳಗಡೆಗೆ ಬರಲಿಕ್ಕೆ. ಇನ್ನು ಈ ಕಡೆ ಇದು ಫುಲ್ ಹಾಲ್ ಬಂದಿದೆ ನೋಡಿ, ಸ್ಪೇಸಿಯಸ್ ಆಗಿ ಬಂದಿದೆ, ಎಲ್ಲ ಅಗಲವಾಗಿದೆ ಎಲ್ಲ. ಇದೊಂದು ವಿಂಡೋ ಡೈನಿಂಗ್ ಹಾಲಲ್ಲಿ. ಇಲ್ಲಿ ಎಲ್ಲ ಇನ್ನೂ ಪ್ಲಾಸ್ಟಿಂಗ್ ಮಾಡಬೇಕು. ಇವಾಗ ಫಸ್ಟ್ ಫ್ಲೋರು ಪ್ಲಾಸ್ಟಿಂಗ್ ನಡೀತಾ ಇದೆ. ನೆಕ್ಸ್ಟ್ ಇಲ್ಲೆಲ್ಲ ಪ್ಲಾಸ್ಟಿಂಗ್ ಮಾಡ್ತಾರೆ. ಎಲೆಕ್ಟ್ರಿಕಲ್ ವರ್ಕು ಅಷ್ಟೇ ಆಗಿದೆ. ಇನ್ನು ಇದು ಟಿ ವಿ ಕ್ಯಾಬಿನ್ ಅಂತ ಹೇಳಿದ್ನಲ್ಲ, ಇಲ್ಲಿಂದ ಹಿಂದೆ ಬಂದರೆ ವಾಶ್ರೂಮ್ ಬರುತ್ತೆ. ಇಲ್ಲಿ ನೋಡಿ ಒಂದು ಬೆಳಕು ಕಾಣಿಸ್ತಿದೆಯಲ್ಲ, ಇಲ್ಲೂ ಅಷ್ಟೇ ವಿಂಡೋ ಇರಲಿಲ್ಲ. ಇದನ್ನೆಲ್ಲ ಮತ್ತೆ ಪುನಃ ಓಪನ್ ಮಾಡಿಸಿದ್ದೀವಿ. ಈಗ ಮನೆ ಮಾಡಿದ ಮೇಲೆ ಇಷ್ಟು ವಿಶಾಲವಾಗಿ ಅದಕ್ಕೆಲ್ಲ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು. ಮೇಯ್ನು ಮನೆಗೆ ನಮ್ಗೆ ಇರೋದೇ ಗಾಳಿ ಬೆಳಕು ಚೆನ್ನಾಗಿ ಬರೋದ್ರಿಂದ ನಮ್ಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಮತ್ತು ಇಲ್ಲೆಲ್ಲ ವಾಶ್ರೂಮ್ ಇದು ಪ್ಲಂಬಿಂಗ್ ಕೆಲಸನೂ ಆಗಿದೆ ವಾಶ್ರೂಮಲ್ಲಿ. ಈ ವಾಶ್ರೂಮಲ್ಲಿ ಒಂದು ಟಾಯ್ಲೆಟು, ಸಿಂಕು ಮತ್ತು ಬಾತ್ರೂಮ್ ಬರುತ್ತೆ. ಈ ಕಡೆ ಪಕ್ಕನೇ ಮುಂದೆ ಬಂದರೆ ಒಂದು ಬೆಡ್ರೂಮು. ನಾವು ಕೆಳಗಡೆ ಒಂದೇ ಒಂದು ಬೆಡ್ರೂಮ್ ಮಾಡಿಸಿದ್ದೀವಿ. ಯಾಕಂದರೆ ಮನೆ ಸ್ವಲ್ಪ ವಿಶಾಲವಾಗಿ ಬರಲಿ ಅಂತ. ಅಲ್ಲಿ ರೂಮಲ್ಲಿ ಶೆಡ್ಡಲ್ಲೆಲ್ಲ ಕೆಡವಿರೋದ್ರಿಂದ ಆ ಥಿಂಗ್ಸ್ನೆಲ್ಲ ತಂದುಬಿಟ್ಟು ನಾವು ಇಲ್ಲೇ ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್. ಎಲ್ಲ ಥಿಂಗ್ಸು ಮೆಟೀರಿಯಲ್ ನಮ್ದು ಏನೇನು ಬೇಕೋ ಅದೆಲ್ಲ ಇಲ್ಲೇ ಹಾಕಿದ್ದೀವಿ. ಇದು ಒಂದು ವಿಂಡೋ ಬರುತ್ತೆ ನೋಡಿ. ಇದು ಎಲ್ಲ ಮನೆ RCC ಎಲ್ಲ ಹಾಕಾದ್ಮೇಲೆ ವಿಂಡೋ ಚಿಕ್ಕದಾಗೆ ಕಾಣುತ್ತೆ. ನಾವು ಮತ್ತೆ ಇದನ್ನೆಲ್ಲ ಕಟ್ ಮಾಡಿಸ್ಬಿಟ್ಟು ನೋಡಿ ಈ ವಾಲಿಗೆ ಇನ್ನೊಂದು ವಿಂಡೋ ಹಾಕ್ಸಿದ್ವು. ಇದೆಲ್ಲ ಪದೇ ಬೀಳಿಸೋದು ಕೆಡವೋದು ಮಾಡಿದರೆ ಮನೆಗೆ ಚೆನ್ನಾಗಿ ಕಾಣಿಸೋದಿಲ್ಲ. ಮತ್ತು ನಮಗೇ ಖರ್ಚು ಜಾಸ್ತಿ. ಮೆಟೀರಿಯಲ್ಲು ಅವರು ಅದು ಕೆಲಸ ಮಾಡಲಿಕ್ಕೆ ಏನು ಒಪ್ಕೊಂಡಿರ್ತಾರೆ ಅದಕ್ಕಿಂತ ಮತ್ತೆ ನಾವು ಕೆಲಸ ಮಾಡಿಸಿದ್ರೆ ಅದೆಲ್ಲ ಎಕ್ಸ್ಟ್ರಾ ಚಾರ್ಜ್ ತಗೋತಾರೆ. ನಮಗೆ ಕಷ್ಟ. ಅದಕ್ಕೆ ಒಂದು ಸತಿ ಪ್ಲ್ಯಾನಿಂಗ್ ಮಾಡಿಸ್ಬೇಕಾದ್ರೆ ನಾವು ಐಡಿಯಾ ಮಾಡ್ಕೋಬೇಕು. ಆದರೂ ಫಸ್ಟ್ ಸ್ಟಾರ್ಟಿಂಗ್ ಮಾಡಿಸ್ಬೇಕಾದ್ರೆ ಏನೂ ಗೊತ್ತಾಗೋದಿಲ್ಲ. ಎಲ್ಲ ಕಟ್ಟಾದಮೇಲೆ ಇದು ಇಲ್ಲಿಗೆ ಬರಬೇಕು ಅನಿಸುತ್ತೆ. ಇದು ಮೇಲೆ ಹೋಗಲಿಕ್ಕೆ ಫಸ್ಟ್ ಫ್ಲೋರಿಗೆ. ಇಲ್ಲಿ ಕ್ಯೂರಿಂಗ್ ಮಾಡಿ ಬಂದಿದೆ ಫಸ್ಟ್ ಫ್ಲೋರು. ಅದಕ್ಕೆ ಎಲ್ಲ ನೀರು ಹನಿತಾ ಇದೆ ಕೆಳಗಡೆಗೆ. ಮನೆಯೆಲ್ಲ ಸ್ವಲ್ಪ ದೊಡ್ಡದಾಗಿ ಬಂದಿದೆ. ಇವ್ರು ನೋಡಿ ಏನು ಕ್ಲೀನ್ ಮಾಡ್ಕೊಂಡಿಲ್ಲ. ಸಿಮೆಂಟ್ ಚೀಲ ಎಲ್ಲಿ ಬೇಕಲ್ಲಿ ಎಸ್ತಿದ್ದಾರೆ. ಅವ್ರು ಕೆಲಸ ಮಾಡಿದರೆ ಮುಗೀತು ಅಷ್ಟೇ. ಅವರು ಇದೆಲ್ಲ ಕ್ಲೀನಿಂಗು ಏನು ಮಾಡೋದಿಲ್ಲ. ಆಮೇಲೆ ಒಂದು ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ, ಎಲ್ಲ ಕೆಲಸ ಮುಗೀಲಿ ಅಂತ ಹೇಳ್ಬಿಟ್ಟು. ನೋಡಿ, ಗ್ರೌಂಡ್ ಫ್ಲೋರ್ ಪ್ಲ್ಯಾನಿಂಗ್ ಹಿಂಗಿದೆ. ಥ್ಯಾಂಕ್ ಯು.